अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ग्रन्थमुदीरये स्वस्त्यस्तु सतां हरिः ओम् ಹನುಮಂತ ಆರ್ಷ್ಟಿಷೇಣನೆ ಮೊದಲಾದ ಹಿರಿಯರನ್ನ ಉಚ್ಯತಾ हनुमान् यद् रामं स्तौति तस्यैव अग्रिमभागम् उपवर्णितम्। आम् आम् तत्र रामं वर्णयन्ति सः नटति तस्य कृते सुखं दुःखं वा नास्ति परन्तु सः लोकदृष्ट्या लोकस्य दृष्टेः तथा करोति इति तस्य बहु वृत्तान्तमपि उपवर्णितम्। तत्र एकस्तु लक्ष्मणवियोगः यदा भार्गवरामरूपेण लक्ष्मणं न भार्गवः दूर्वासः दुर्वासः दुर्वासाः दुर्वासाः इति पुल्लिङ्गे शब्दः दुर्वासाः दुर्वाससौ दुर्वाससः वासः इति शब्दः वासः वाससि वासांसि इति भवति परन्तु दुर्वासाः दुर्वाससौ दुर्वाससः इति शब्दः भवति दूर्वास इति केचन कथयन्ति न तत् पदं समीचीनं दुर्वासः दुर् इति उपसर्गः विद्यते न तु दूर् इति अतः दुर्वासाः दुर्वाससौ दुर्वाससः मास्तु तत्र एकवचनं वरं भगवान् दुर्वासाः शपति एवं लक्ष्मणस्यापि अवतार अस्माभिः यदा कन्नड भाषायां विचिन्त्य वाक्यानि रचयेम यदा वयं रचयेम तदा एवं कन्नड भाषायां दुर्वासमुनिगळु इति कथयामः तथैव संस्कृतभाषायां दुर्वाससः इति कथयामः परन्तु दुर्वासाः एक एव न तु बहु व्यक्तिनिष्ठत्वं तत्पदं युज्यते अस्तु अग्रे तदा रामस्य दुःखं न भवति तथापि लोकाराधनाय सः दुःखं प्रकटीकरोति तथा च सीताविरहसन्दर्भे तत्र वस्तुतः अस्य दुःखं नास्ति तत्रापि सः प्रकटीकरोति इति तस्य देवानां सुखं दुःखं वस्तुतः न भवति तथापि लोकाय पाठं शिक्षणं कुर्वन्ति इति तथा एवं हनुमान् किंपुरुषखण्डे रामं स्तौति इति अध्यायः समाप्तः। समीचीनम् अध्यायः न समाप्तः केवलं खण्डविषये निरूपणं दत्तम् इतोपि भरतवर्षस्य भूभागस्य च विवरणं विद्यते भारतेऽप्यस्मिन् वर्षे सरिच्छैलाः सन्ति बहवः मलयो मङ्गलप्रस्थो एतदेव खलु न भारतेऽपि वर्षे भगवान् नरनारायणाख्यः
ಆಕಲ್ಪಾಂತಂ ಉಪಚಿತ ಧರ್ಮಜ್ಞಾನ ವೈರಾಗ್ಯೈಶ್ವರ್ಯೋಪಶಮ ಶಮೋ ಪರಮಾತ್ಮೋಪಲಂಭೋನುಗ್ರಹಾಯ ಆತ್ಮವತಾಮನುಕಂಪಯ ತಪಃ ಅವ್ಯಕ್ತಗತಿಶ್ಚರತಿ ಇತಿ ನವಮಃ ಶ್ಲೋಕಃ. ಭಾರತೇಪಿ ವರ್ಷೇ, ಭಾರತ ವರ್ಷದಲ್ಲಿಯೂ ಕೂಡ ಭಗವಂತ ಒಂದು ರೂಪದಿಂದ ಇದ್ದಾನೆ. ಈ ಹಿಂದೆ ಅನೇಕ ವರ್ಷಗಳಲ್ಲಿ ಖಂಡಗಳಲ್ಲಿ ಭಗವಂತ ಯಾವ ಯಾವ ರೂಪದಿಂದ ಇದ್ದ, ಯಾರ್ಯಾರು ಆ ರೀತಿ ಸ್ತೋತ್ರ ಮಾಡ್ತಾರೆ, ಯಾರೆಲ್ಲ ಆ ಸಮೂಹದಲ್ಲಿ ಸೇರ್ಕೊಳ್ತಾರೆ ಅಂತನ್ನುವ ಒಂದು ಭಕ್ತರ ಗಣ ಮತ್ತು ವ್ಯಕ್ತಿಯೊಬ್ಬ ಪ್ರಧಾನವಾಗಿರುವುದು, ಅಲ್ಲಿರುವ ಭಗವದ್ ರೂಪ, ಅದಕ್ಕೆ ಸಂಬಂಧಪಟ್ಟ ಮಂತ್ರ ಮತ್ತು ಉಳಿದ ಸ್ತುತಿಗಳು, ಇಷ್ಟನ್ನು ಹೇಳ್ತಾ ಬಂದ್ರು. ಈಗ ಭಾರತ ಖಂಡದ ಭರತ ವರ್ಷದ ಭಾಗವತ ಅಲ್ಲಿಯೂ ಭಗವಂತ ಇದ್ದಾನೆ. ಭಗವಾನ್ ನರನಾರಾಯಣಾಖ್ಯ ಆಕಲ್ಪಾಂತಂ, ಆ ಕಲ್ಪದ ಕೊನೆಯ ತನಕ, ಈ ಕಲ್ಪದ ಕೊನೆಯ ತನಕವೂ ಕೂಡ ಉಪಚಿತ ಧರ್ಮಜ್ಞಾನ ವೈರಾಗ್ಯ ಐಶ್ವರ್ಯ ಭಗವನ್ನಿಷ್ಠ ಇಂದ್ರಿಯ ನಿಗ್ರಹ ಪರಮಾತ್ಮ ಅಪರೋಕ್ಷ ಅನ್ನುವಂತಹ ಎಲ್ಲ ತಪಸ್ವಿಗಳ ಗುಣಗಳನ್ನ ಹೊತ್ತು ನಿಂತವನಾಗಿದ್ದಾನೆ. ನರನಾರಾಯಣ ಎರಡು ರೂಪ, ಒಬ್ಬನೇ ಎರಡಾಗಿ ಕಾಣಿಸ್ತಾನೆ. ಅದರಲ್ಲಿ ಒಂದು ವಿಶೇಷ ಏನು ಅಂದ್ರೆ, ನರ ಅನ್ನುವುದು ಶೇಷನಲ್ಲಿ ಸೇರಿದ ಭಗವಂತನ ವಿಶೇಷ ನರ ರೂಪ. ಅಂದ್ರೆ ಶೇಷನಲ್ಲಿ ಭಗವಂತನ ಆವೇಶ, ಶೇಷ ಅನ್ನೋದು ಜೀವ, ಅಲ್ಲಿ ಭಗವಂತನ ವಿಶೇಷ ಆವೇಶ, ಅದಕ್ಕೂ ಹೆಸರು ನರ ಅಂತಾನೆ. ಭಗವಂತನ ನರ ಅನ್ನುವ ಹೆಸರು ಶೇಷನಲ್ಲಿ ಸೇರಿದ್ರಿಂದ ಶೇಷನಿಗೂ ನರ ಅಂತ ಹೆಸರು ಬಂತು. ಹಾಗೆ ಒಂದೇ ರೂಪವಾದ್ರೂ ಕೂಡ ಎರಡು ಶಕ್ತಿಗಳನ್ನ ಅದು ಅಭಿವ್ಯಕ್ತಿ ಮಾಡ್ತಾ ಹೋಗುತ್ತೆ, ಎರಡು ವ್ಯಕ್ತಿಗಳಾಗಿ ತಪಸ್ಸಿನ ಸ್ವರೂಪವನ್ನು ತೋರಿಸುತ್ತೆ. ನರನಾರಾಯಣಾಖ್ಯ ಉಪಚಿತ ಧರ್ಮ, ಉಪಚಿತ ಅಂದ್ರೆ ಸಂಗ್ರಹಿಸಿ ಹೇಳುವಂತದ್ದು, ಸಂಗ್ರಹ ಮಾಡಿ. ಧರ್ಮ ಅಂದ್ರೆ ಹೇಗೆ, ಜ್ಞಾನ ಹೇಗಿರುತ್ತೆ, ವೈರಾಗ್ಯದ ಸ್ವರೂಪ ಹೇಗೆ, ಸಂಪತ್ತು ಅಂದ್ರೆ ಒಡೆತನ ಅನ್ನೋದು ಹೇಗಿರುತ್ತೆ, ಭಗವಂತನಲ್ಲಿ ಅಂದ್ರೆ ತಪಸ್ಸಿನಲ್ಲಿ ನಿಷ್ಠೆ ತೋರುವಾಗ ತಪಸ್ಸಿನ ನೈರ್ಭರ್ಯ ಹೇಗಿರ್ಬೇಕು, ಇಂದ್ರಿಯಗಳನ್ನ ನಿಗ್ರಹಿಸುವ ಬಗೆ ಹೇಗೆ, ಆತ್ಮೋಪಲಂಭ, ಆಮೇಲೆ ಅನುಗ್ರಹ ಶಕ್ತಿ ಹೇಗೆ, ಪರಮಾತ್ಮನಲ್ಲಿ ಅಪರೋಕ್ಷ ಪಡೆಯುವುದಕ್ಕಾಗಿ ಏನೇನು ಮೆಟ್ಟಿಲುಗಳನ್ನ ದಾಟಿ ಒಬ್ಬ ತಪಸ್ವಿ ಮೇಲಕ್ಕೆ ಬರ್ತಾನೆ. ತಪಸ್ಸನ್ನುವುದನ್ನ ಮೊದಲು ಒಮ್ಮೆ ಮಾಡಿ ತೋರಿಸಿದ್ರೆ ತಾನೆ ಮುಂದಿನವರು ಹೀಗೆ ತಪಸ್ಸು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗುದು. ಅಮ್ಮ ಒಂದು ಸರ್ತಿ ಚಪಾತಿ ಮಾಡಿ ತೋರಿಸಿದ್ರೆ ಮಗಳು ಕೂಡ ಹಾಗೆ ಚಪಾತಿ ಮಾಡ್ತಾಳೆ. ಅಪ್ಪ ಒಂದ್ ಸರ್ತಿ ಜಪಾನುಷ್ಠಾನ ಮಾಡಿ ತೋರಿಸಿದ್ರೆ ಮಗನು ಕೂಡ ಅದನ್ನ ಮಾಡ್ತಾನೆ. ಅಮ್ಮ ಒಂದು ಸರ್ತಿ ಅನುಷ್ಠಾನಗಳಲ್ಲಿ ತೊಡಗುವ ರೀತಿಯನ್ನ ಅಭ್ಯಾಸ ಮಾಡ್ತಾ ಇದ್ರೆ ಮಾತ್ರ ಮನೆಯ ಮಕ್ಕಳಿಗೆಲ್ಲ ಅದು ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಗುರುವಾದವನು ಒಬ್ಬ ಚೆನ್ನಾಗಿ ಪಾಠ ಮಾಡುವ ಅಭ್ಯಾಸವನ್ನ ರೂಢಿಸಿಕೊಳ್ತಾ ಇರುವುದನ್ನ ಬಿಡದೇ ಇದ್ರೆ ಶಿಷ್ಯನಿಗೂ ಅದು ಹಾಗೆ ತಾನು ಮುಂದುವರಿಸಬೇಕು ಅಂತ ಗೊತ್ತಾಗುತ್ತೆ. ಹೀಗೆ ಮೊದಲು ಒಂದ್ಸರ್ತಿ ಸೃಷ್ಟಿ ಆದ್ಮೇಲೆ ತಪಸ್ ಮಾಡುದು ಹೇಗೆ ಅಂತ ತೋರಿಸ್ಲಿಕ್ಕೆ ಭಗವಂತನೇ ತೋರಿಸ್ಬೇಕು. ಬೇರೆಯವರಿಗೆ ಹೇಗೆ ಗೊತ್ತಾಗುತ್ತೆ ಇಂದ್ರಿಯ ನಿಗ್ರಹ ಅಂದ್ರೆ ಏನು, ಜ್ಞಾನದ ಪಡೆಯುವಿಕೆಗೆ ಹೇಗೆ ವರ್ತಿಸ್ಬೇಕು ಇತ್ಯಾದಿಗಳನ್ನೆಲ್ಲ ತೋರಿಸಿಕೊಟ್ಟವನಾಗಿ ಅನುಗ್ರಹಾಯ ಆತ್ಮವತಾಂ ಅನುಕಂಪಯ, ಮನುಷ್ಯ ಜೀವಿಗೆ ಬದುಕಿನಲ್ಲಿ ಯಾವುದೇ ತರದ ಕಷ್ಟಗಳು ಬರಬಾರದು. ಭಾರತ ವರ್ಷದಲ್ಲಿ ನಡೆಯುವವನಿಗೆ, ತನ್ನ ಜೀವನದ ಅನುಷ್ಠಾನಗಳನ್ನು ಮಾಡುವವನಿಗೆ ಏನೇ ಪ್ರತಿಬಂಧಕಗಳು ಬಂದಾಗಲೂ ರಕ್ಷಣೆಗೆ ನಾನಿದ್ದೇನೆ ಅಂತ ಭಗವಂತ ಧೈರ್ಯ ತುಂಬುವುದಕ್ಕೋಸ್ಕರ ನರನಾರಾಯಣ ಅನ್ನುವ ರೂಪದಿಂದ ಅನುಗ್ರಹ ಮಾಡ್ಲಿಕ್ಕೋಸ್ಕರನೇ ನಿಂತಿದ್ದಾನೆ. ಕಲ್ಪದ ಕೊನೆಯ ತನಕ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಈಗಲೂ ನರನಾರಾಯಣ ಪರ್ವತ ಅಂತ ಇದೆ. ನೀವು ಬೆಳಗಿನ ಹೊತ್ತು ಸೂರ್ಯೋದಯ ಆಗುವಾಗ ನೋಡಿದ್ರೆ ಎರಡು ಬಂಗಾರದ ಪರ್ವತಗಳಂತೆ ಅಕ್ಕಪಕ್ಕದಲ್ಲಿ ನಿಂತದ್ದು ಕಾಣುತ್ತೆ. ನೀವು ಬದರಿನಾರಾಯಣನಿಗೆ ಪೂಜೆ ಕೊಟ್ಟಾಗ ಅವರು ನೈವೇದ್ಯದ ಕಾಲದಲ್ಲಿ ಒಂದ್ ಸರ್ತಿ ಹೊರಗೆ ಬಂದು ಬೆಟ್ಟಗಳಿಗೆ ಒಳ್ಳೆಯ ಘಮ ಅಂತ ಬರ್ತಾ ಇರುವ ನೈವೇದ್ಯವನ್ನ ತೋರಿಸಿ ಆಮೇಲೆ ಒಳ ಕರ್ಕೊಂಡು ಹೋಗಿ ಪ್ರತಿಮೆಯಲ್ಲಿ ನೈವೇದ್ಯ ಮಾಡ್ತಾರೆ. ಅಂದ್ರೆ ಪ್ರಧಾನವಾದ ದೇವತೆ ಇರುವುದು ಪರ್ವತದಲ್ಲಿ, ಅದಕ್ಕೆ ಪ್ರತೀಕವಾಗಿ ನಾವು ಒಳಗಡೆ ಇರುವ ವಿಗ್ರಹದಲ್ಲಿ ಪೂಜಿಸ್ತೇವೆ ಅಂತನ್ನುವ ಭಾವನೆ ಇವತ್ತಿಗೂ ಅವರಲ್ಲಿ ಹಾಗೆ ಇದೆ. ಹಾಗೆ ಭಾವಿಸಿ ಅವ್ಯಕ್ತ ಗತಿಶ್ಚರತಿ, ಅವ್ಯಕ್ತ ಗತಿ ಅಂದ್ರೆ ಕಾಣದಂತೆ ಅಲ್ಲೇ ಇವತ್ತಿಗೂ ಇದ್ದಾನೆ ನಮ್ಮ ಭಾರತದ ರಕ್ಷಣೆಗೋಸ್ಕರ. ನಾವು ಕೈ ಮುಗಿದು ಕರಿಬೇಕಷ್ಟೆ. ಅವನು ಓಡಿ ಬರ್ಲಿಕ್ಕೆ ಯಾವಾಗ್ಲೂ ಹೀಗೆ ನಿಂತಿರ್ತಾನೆ. ನಾವು ಅವನನ್ನು ಕರೆಯುವುದಿಲ್ಲ ಆದ್ರೆ ಅವನು ಹಂಗೆ ಸ್ಟ್ಯಾಚು ಆಗ್ಬಿಟ್ಟಿದ್ದಾನೆ, ಬರ್ಲಿಕ್ಕೆ ಟೈಮೇ ಕೊಟ್ಟಿಲ್ಲ ನಾವು. ಅಂದ್ರೆ ಕರಿಬೇಕು, ಕರೆದ್ರೆ ಅವನು ಬರುತ್ತಾನೆ. ತಂ ಭಗವಾನ್ ನಾರದೋ ವರ್ಣ
ವರ್ಣಾಶ್ರಮವತೀಭಿಃ ಭಾರತೀಭಿಃ ಪ್ರಜಾಭಿಃ ಭಗವತ್ ಪ್ರೋಕ್ತಾಭ್ಯಾಂ ಸಾಂಖ್ಯಯೋಗಾಭ್ಯಾಂ ಭಗವದನುಭಾವೋಪವರ್ಣನಂ ಸ್ವಾವರ್ಣೇಃ ಉಪದೇಕ್ಷ್ಯಮಾಣಃ ಪರಮಭಕ್ತಿಭಾವೇನೋಪಸರತಿ ಇದಂಚಾಭಿಗೃಣಾತಿ. ನಾರದ ಮುನಿ ಸಾಂಖ್ಯ ಮತ್ತು ಶಾಸ್ತ್ರಗಳ ಅನೇಕ ಮುಖ, ಸಾಂಖ್ಯದ ಚಿಂತನೆ, ಇವುಗಳೆಲ್ಲವನ್ನು ಭಗವಂತನ ಮಹಿಮೆಯನ್ನು ವರ್ಣಿಸುವುದಕ್ಕೋಸ್ಕರ ನಿರಂತರ ಹೇಳ್ತಾ ಇರ್ತಾರೆ. ಅದರಲ್ಲೂ ಶಾಸ್ತ್ರ ಅಂತಂದಾಗ ಪಂಚರಾತ್ರ, ವಿಶೇಷವಾಗಿ ಪಂಚರಾತ್ರ ಆಗಮಗಳ ಚಿತ್ರಣವನ್ನ ನಾರದ ಮುನಿಗಳು, ನಾರದ ಪಂಚರಾತ್ರೇ ಅಂತ, ಜ್ಞಾನಾಮೃತ ಸಾರೇ ಅಂತ ಕೆಲವು ಗ್ರಂಥಗಳಲ್ಲಿ ಕೊನೆಯಲ್ಲಿ ಆ ಮಾತು ಬರುತ್ತೆ. ಸಾವರ್ಣಿ ಮನುವಿಗೆ ಉಪದೇಶ ಮಾಡ್ತಾ ಇರ್ತಾರೆ. ಅಂದ್ರೆ ಮುಂದೆ ಈ ಮನ್ವಂತರ ಮುಗಿದ ಮೇಲೆ ಮುಂದಿನ ಮನ್ವಂತರದ ಅಧಿಪತಿ ಸಾವರ್ಣಿ ಮನು. ಈಗ ವೈವಸ್ವತ ಮನು, ಮುಂದೆ ಸಾವರ್ಣಿ ಮನು. ಆ ಸಾವರ್ಣಿ ಮನುವಿಗೆ ಉಪದೇಶ ಮಾಡ್ತಾ ಇದ್ದಾರೆ. ವರ್ಣಾಶ್ರಮ ಧರ್ಮ ನಿಷ್ಠರಾದಂತಹ ಭಾರತದ ಪ್ರಜೆಗಳೊಂದಿಗೆ ಪರಮ ಭಕ್ತಿ ಭಾವದಿಂದ ನರನಾರಾಯಣ ರೂಪಿ ಪರಮಾತ್ಮನನ್ನ ಇವತ್ತಿಗೂ ಅಲ್ಲೇ ಕೂತ್ಕೊಂಡು ಅವರು ಉಪಾಸನೆ ಮಾಡ್ತಾ ಇದ್ದಾರೆ. ಹೀಗೊಂದು ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಅಲ್ಲಿ ಶ್ರದ್ಧೆಯಿಂದ ಅವರವರ ಕರ್ತವ್ಯ ಮಾಡುವಂತಹ ಮುನಿಗಳು, ಸಾಧುಗಳು, ಸಿದ್ಧರು, ಸಿದ್ಧ ಪುರುಷರು ಚಿಂತಿಸ್ತಾನೆ ಇದ್ದಾರೆ, ಭಗವಂತನನ್ನು ಆಲೋಚಿಸ್ತಾನೆ ಇದ್ದಾರೆ. ಗಾಯತಿ ಚ ಇದನ್ನು ಹಾಡುತ್ತಾರೆ. ಏನದು? ಓಂ ನಮೋ ಭಗವತೆ ಉಪಶಮಶೀಲಾಯ ಉಪರತ ಅನಾತ್ಮ್ಯಾಯ ಅಕಿಂಚನ ವಿತ್ತಾಯ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರವೇ ಆತ್ಮ ರಾಮಾಧಿಪತಯೇ ನಮೋ ನಮಃ. ಅಲ್ಲಿ ನಮೋ ಭಗವತೆ, ಭಗವನ್ ನಿಷ್ಠೆಯನ್ನು ತೋರಿಸ್ಲಿಕ್ಕೆ ಬೇಕಿರುವ ಶಕ್ತಿಯನ್ನ ಅಭಿವ್ಯಕ್ತಿಗೊಳಿಸುವಂತಹ ರೂಪ. ಉಪಶಮಶೀಲಾಯ, ಎಲ್ಲ ತರದ ದೈಹಿಕ ಮಾನಸಿಕ ಬಾಧೆಗಳನ್ನ ದೂರ ಮಾಡಿಕೊಂಡವರು. ಉಪಶಮ ಅಂದ್ರೆ ಉಪಶಮನ. ಯಾವುದೇ ತರದ ಅವ್ಯವಸ್ಥೆಗಳೇನಾದ್ರೂ ಆಗುವುದಿದ್ರೆ ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಅದನ್ನ ಸುಲಭವಾಗಿ ಪರಿಹರಿಸಿಕೊಳ್ಳುವ ಶಕ್ತಿ ಇರುವವರು. ಉಪಶಮಶೀಲಾಯ. ಉಪರತ ಅನಾತ್ಮ್ಯಾಯ, ಆತ್ಮ ಅಂದ್ರೆ ಸ್ವಾಮಿ. ಅವನಿಗೆ ಮತ್ತೊಬ್ಬ ಸ್ವಾಮಿ ಇಲ್ಲ, ಅವನೇ ಎಲ್ಲರಿಗೂ ಸ್ವಾಮಿ. ಅವನು ಎಲ್ಲದರ ಮೇಲೆ ಸ್ವಾಮಿ. ಅಂದ್ರೆ ಅವನಿಗೆ ಸ್ವಾಮಿತ್ವವನ್ನ ತೋರಿಸ್ಬೇಕು ಅಂತೇನು ಹಠ ಇಲ್ಲ. ನಾನೆಲ್ಲದರ ಸ್ವಾಮಿ, ನನ್ನನ್ನು ನೀನು ಸ್ವಾಮಿ ಅಂತ ಕರಿಬೇಕು, ನನ್ನನ್ನ ನೀನು ಒಡೆಯಾ ಅಂತ ಯಾವಾಗ್ಲೂ ಎಲ್ಲರೂ ಕಾಲಡಿಗೆ ಬಿದ್ದಿರ್ಬೇಕು ಅಂತ ಅವನ್ ಯಾವತ್ತು ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೆ ಹಾಗೆ ಗುಣ ಅವನಲ್ಲಿ ಇದೆ. ಅವನು ಅಪೇಕ್ಷಿಸುವುದಲ್ಲ, ಅವನಲ್ಲಿ ಅಂತಹ ಸಹಜವಾದ ಗುಣ ಇದೆ. ಆ ಸಹಜವಾದ ಗುಣ ಧರ್ಮದಿಂದ ಕೂಡಿದವನಾಗಿ ಎಲ್ಲ ಭಕ್ತರನ್ನು ತನ್ನ ಕುಟುಂಬದವರಂತೆ ಪ್ರೀತಿಸ್ತಾ ಇರ್ತಾನೆ. ಅವನಿಗೆ ಅನಾತ್ಮೀಯರು ಅಂತ ಯಾರೂ ಇಲ್ಲ, ಎಲ್ಲ ಆತ್ಮೀಯರೇ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವನ ಆತ್ಮೀಯ ಅಂತ ನೋಡ್ತಾನೆ. ಆದ್ರೆ ಭಕ್ತನಾದವನಿಗೆ ಅವನಲ್ಲಿರುವ ಅಷ್ಟು ಎತ್ತರದ ವ್ಯಕ್ತಿತ್ವಕ್ಕೆ ಬಾಗದೆ, ಭಾವಿಸದೆ ಅದನ್ನ ಪಡಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದೇ ಸರ್ತಿಗೆ ಅಷ್ಟು ಎತ್ತರದ ವ್ಯಕ್ತಿಯನ್ನ ಹೆಗಲಲ್ಲಿ ಕೈ ಇಟ್ಟು ಮಾತಾಡ್ಬೇಕು ಅಂದ್ರೆ ಒಂದ್ ಸರ್ತಿ ಗುಂಡಿಗೆಲ್ಲ ಅಂತ ಧೈರ್ಯ ಬೇಕು. ಅಷ್ಟು ದೊಡ್ಡ ವ್ಯಕ್ತಿಯನ್ನ ಬಾರೋ ಅಂತ ಕುತ್ತಿಗೆ ಮೇಲೆ ಹಾಕ್ಬೇಕು ಅಂದ್ರೆ ಅಷ್ಟು ಹತ್ರ ಆಗ್ಬೇಕು. ನಾವಷ್ಟು ಆ ಗುಣವನ್ನ ಗ್ರಹಿಸ್ಬೇಕು, ಅಷ್ಟು ಗುಣವನ್ನ ನಾವು ಸಂಪಾದಿಸ್ಬೇಕು, ಅಷ್ಟು ಅವನಲ್ಲಿ ಭಕ್ತಿ ತೋರ್ಬೇಕು. ಆಗ ಎಲ್ಲೋ ಒಂದು ಹಂತಕ್ಕೆ ಕೆಲವೊಮ್ಮೆ ಸಖ್ಯ ಭಾವವನ್ನ ತೋರಿಸುವುದು ಸಾಧ್ಯವಾಗುತ್ತೆ. ಆದ್ರೆ ಸಹಜವಾಗಿ ಆ ಎತ್ತರದ ಗುಣಕ್ಕೆ ನೋಡಿದ ತಕ್ಷಣ ತಲೆ ಬಾಗತ್ತೆ, ಕೈ ಮುಗಿಯತ್ತೆ, ದೇಹ ಅವನಿಗೆ ಶರಣಾಗತ್ತೆ. ಹೀಗೆ ಗುಣದಿಂದಲೇನೆ ಯಾವತ್ತು ಯಾರಲ್ಲಿ ಗುಣ ಇರುತ್ತೋ ನೀವು ನಮ್ಮನ್ನು ನಂಬಿ ಅಂತ ಹೇಳಲ್ಲ, ನೀವು ನನಗೆ ಶರಣಾಗಿ ಅಂತ ಕೇಳಲ್ಲ, ನೀವು ನನ್ನ ಭಕ್ತರಾಗಿ ನನಗೆ ಸೇವಕರಾಗಿ ಅಂತ ಹೇಳಲ್ಲ. ಗೊತ್ತಿಲ್ಲದೆ ಅವರಿಗೇನೆ ಆ ಸೇವ್ಯ ಭಾವ ಬರುತ್ತೆ. ಭಗವಂತ ಯಾವತ್ತೂ ಕೂಡ ಕೆಲವೊಮ್ಮೆ ಹೇಳುವುದುಂಟು, ಏನು ಅಂದ್ರೆ ಎತ್ತರದ ತತ್ವಕ್ಕೆ ಗಮನ ಕೊಡದೆ, ಗೌರವ ಕೊಡದೆ, ಧಿಕ್ಕರಿಸಿ ನಡೆದ ಅಂದ್ರೆ ಅವನು ಕತ್ತಲೆ ಕಡೆಗೆ ಹೋಗ್ತಾ ಇದ್ದಾನೆ, ಇದು ಅವನ ಹಣೆ ಬರಹ ಅಂತ ಕೆಲವೊಮ್ಮೆ ಬೈದದ್ದುಂಟು. ಅದು ಯಾಕೆ ಹೇಳಿದ್ದು ಅಂದ್ರೆ ಉಳಿದವರು ಆ ರೀತಿ ಅವರು ಧಿಕ್ಕರಿಸಿ ಹೋದ್ರು ಅಂತ ಇವರು ಹೋದ್ರೆ ಕತ್ತಲೆ ಕಡೆಗೆ ಹೋಗಿ ಹಾಳಾಗ್ತಾರಲ್ಲಪ್ಪ ಅಂತ ಎಚ್ಚರಿಸ್ಲಿಕ್ಕೋಸ್ಕರ ಹೇಳುದು ಹೊರತು ಅವನಿಗೆ ಯಾವತ್ತೂ ನನ್ನನ್ನ ಎಲ್ಲರೂ ಮೇನೆಯಲ್ಲೇ ಹಿಡ್ಕೊಂಡು ಓಡಾಡ್ಬೇಕು ಅಂತ ಅವನು ಯಾವತ್ತೂ ಬಯಸುವುದಿಲ್ಲ. ನನ್ನನ್ನು ಪಲ್ಲಕ್ಕಿಯಲ್ಲೇ ಹೊತ್ಕೊಂಡು ಎಲ್ಲರೂ ತಿರುಗ್ಬೇಕು ಅಂತ ಬಯಸಲ್ಲ. ಯಾಕಂದ್ರೆ ಎಲ್ಲರ ಹೃದಯದಲ್ಲಿ ಇದ್ದಾನೆ ಅಂತ ಅನ್ನೋದೇ ಅವನಿಗೆ ದೊಡ್ಡ ಗುಣ. ಆದ್ರಿಂದಾಗಿ ಹೃದಯದಲ್ಲಿ ಇರುವುದಕ್ಕೆ ಬಯಸ್ತಾನೆ ಹೊರತು ಹೊರಗೆ ತಂದು ಎಲ್ಲೋ ಪೆಟ್ಟಿಗೆಯಲ್ಲಿ ಇಡುದು, ಎಲ್ಲೋ ರಥದಲ್ಲಿ ಇಡುದು, ಎಲ್ಲೋ ಪಲ್ಲಕ್ಕಿಯಲ್ಲಿ ಇಡುದು ಅವನಿಗೆ ಇಷ್ಟ ಆಗಲ್ಲ. ಅವನಿಗೆ ಇಷ್ಟ ಆಗುದು ಯಾವಾಗ್ಲೂ ಹೃದಯದಲ್ಲಿರುವಂತೆಯೇ.
ಅದರಿಂದಾಗಿ ಎಲ್ಲರ ಅಂತರ್ಯಾಮಿಯಾಗಿ ನೆಲೆಸಿದವನು ಅಕಿಂಚನ ವಿತ್ತಾಯ. ಅವನು ದುಡ್ಡನ್ನು ಅಪೇಕ್ಷಿಸುವುದೇ ಇಲ್ಲ. ಅವನು ಭಕ್ತರನ್ನೇ ಸಂಪತ್ತು ಅಂತ ಭಾವಿಸುವವನು. ವಿತ್ತ ಅಂದ್ರೆ ಸಂಪತ್ತು, ಅಕಿಂಚನ ಅಂದ್ರೆ ಬಡವರು ಅಂತ ಅರ್ಥ. ಬಡವರನ್ನೇ, ಬಡವರು ಅಂದ್ರೆ ಬುದ್ಧಿಯಲ್ಲಿ ದಾರಿದ್ರ್ಯ ಇರುವವರು ಬಡವರು, ಗುಣದಲ್ಲಿ ದಾರಿದ್ರ್ಯ ಇರುವವರು ಬಡವರು. ಸಂಪತ್ತಿನಿಂದ ಕಡಿಮೆ ಇದ್ರೂ ಕೂಡ ದೇವರು ಅವನನ್ನು ಬಡವ ಅಂತ ತಗೊಳ್ಳೋದಿಲ್ಲ. ಅವನು ಶ್ರೀಮಂತನೇ. ಯಾಕೆಂದ್ರೆ ಗುಣದಿಂದ ಯಾರು ಹಿರಿಯನೋ ಅವನು ಶ್ರೀಮಂತ. ಲೋಕದಲ್ಲಿ ನಮ್ಮ ಯೋಚನೆಗಳೆಲ್ಲ ತಪ್ಪಿರುತ್ತೆ. ಯಾಕಂದ್ರೆ ನಮ್ಗೆ ಯಾವುದನ್ನ ಗುಣ, ಯಾವುದನ್ನ ಗುಣ ಅಲ್ಲ, ಅಥವಾ ಯಾವುದನ್ನು ದಾರಿದ್ರ್ಯ, ಯಾವುದನ್ನ ಸಿರಿವಂತಿಕೆ ಅಂತ ಗುರುತಿಸುವ ಶಕ್ತಿ ಇಲ್ಲ. ನಾವು ಏನೇನೋ ತಪ್ಪು ಚಿಂತನೆ ಮಾಡ್ತೇವೆ. ಆದ್ರೆ ಭಗವಂತನ ಚಿಂತನೆಯಲ್ಲಿ ಯಾವತ್ತಿಗೂ ಕೂಡ ಒಬ್ಬ ಅಕಿಂಚನ ಅಂತಂದ್ರೆ ಗುಣದಿಂದ ನಕಿಂಚನ, ಎಂತದೂ ಇಲ್ಲ ಅವನ ಹತ್ರ, ಹಾಗಿದ್ದವನನ್ನ ಬಿಟ್ಬಿಡ್ತಾನೆ. ಆದ್ರೆ ಸಂಪತ್ತಿಲ್ವಾ? ಲೋಕದ ಪ್ರಕಾರ ತಗೊಳ್ಳೋಣ. ಈಗ ಲೋಕದ ಪ್ರಕಾರ ಅವನ ಹತ್ರ ದುಡ್ಡಿಲ್ಲ, ಹಾಗಾದ್ರೆ ದೇವರು ಅವನನ್ನು ಮೆಚ್ಚಲ್ವಾ? ಅವನು ಪೂಜೆ ಕಮ್ಮಿ ಮಾಡ್ತಾನೆ, ಅವನು ದೊಡ್ಡ ಪ್ರಮಾಣದ ಮೂಟೆಗಟ್ಲೆ ಹೂ ಅಂತಂದು ಅರ್ಚನೆ ಮಾಡಲ್ಲ, ಹಾಗಾದ್ರೆ ದೇವರು ಅವನನ್ನು ಬಿಟ್ಟು ಬಿಡ್ತಾನೆ? ಇಲ್ಲ. ಅಂತ ಭಕ್ತ ಇದ್ರೆ, ದುಡ್ಡಿಲ್ಲದವನಾದ್ರೂ ಅವನು ನನ್ನ ಪ್ರಿಯ. ಅಕಿಂಚನ ವಿತ್ತಾಯ. ಅಕಿಂಚನನೇ ಯಾರ ವಿತ್ತವೋ, ಋಷಿಗಳೆಲ್ಲ ಒಂಥರ ಅಕಿಂಚನವರು, ಯಾವತ್ತೂ ದುಡ್ಡು ಹಿಡ್ಕೊಂಡು ಓಡಾಡುವುದೇ ಇಲ್ಲ. ನಾನು ಹೇಳುದು ಪುರಾಣದ ಕಾಲದ ಕಥೆ ಅಲ್ಲ. ಇವತ್ತಿಗೂ ನೀವು ಕುಂಭಮೇಳಕ್ಕೆ ಹೋದ್ರೆ ಅಲ್ಲಿರುವ 90 ಜನರ ಕೈಯಲ್ಲಿ ದುಡ್ಡಿರಲ್ಲ. ನಿಜವಾಗಿ ಸಾಧುಗಳು ಅಂತ ಆದವರು. ಇನ್ನು ಉಳಿದವರೆಲ್ಲ ಏನಂತಾರೆ, ನಾಗರಿಕ ಬಾಬರು ಅಥವಾ ಆಧುನಿಕ ಬಾಬರು, ಇನ್ನೇನೇನೋ ಇರ್ತಾರೆ ಕೆಲವರೆಲ್ಲ. ಏನೋ ಸ್ಪೆಷಲ್ ಆಗಿ ನಾವು ಬಾಬಾಗಳು ಅಂತ ಹೇಳ್ಕೊಂಡು ತಿರುಗಾಡುವವರು. ಆದ್ರೆ ನಿಜವಾದ ಬಾಬಾ ಅಂತ ಕರೆಯದೆ ದೂರ ಇರುವವರೆಲ್ಲ ಇದ್ದಾರಲ್ಲ, ಅಂತವ್ರು ಯಾವತ್ತೂ ದುಡ್ಡು ಇಟ್ಕೊಂಡು ಓಡಾಡುವುದೇ ಇಲ್ಲ. ಅವರು ಅಕಿಂಚನರು. ಅವರನ್ನೇ ಭಗವಂತ ವಿತ್ತ ಅಂತ ಭಾವಿಸಿ ಪ್ರೀತಿಸುವವನು. ಅಕಿಂಚನ ವಿತ್ತಾಯ. ಋಷಿ ಋಷಭಾಯ. ಋಷಭ ಅಂದ್ರೆ ಹಿರಿಯ ಅಂತ ಅರ್ಥ. ಋಷಿಗಳಲ್ಲಿ ಹಿರಿಯ, ಋಷಿಗಳಲ್ಲಿ ಗ್ರೇಟ್, ಅಗ್ರಗಣ್ಯ ಅಂತ ಅರ್ಥ. ಋಷಭ ಅಂದ್ರೆ ಅತ್ಯಂತ ಹೆಚ್ಚಿನವನು. ನರ ನಾರಾಯಣಾಯ. ನರ ಮತ್ತು ನಾರಾಯಣ ಅನ್ನೋ ಹೆಸರಿನಿಂದ, ಅದ್ ನೋಡಿ ಏಕವಚನ ಬಳಸಿದ್ರು, ಒಬ್ಬನೇ ಅಂತ ಅರ್ಥ. ಆದ್ರೆ 2 ಶಬ್ದ ಹೇಳ್ತಾ ಇದ್ದಾರೆ, ಎರಡಾಗಿ ಕಾಣ್ತಾನೆ. ಯಾಕೆಂದ್ರೆ ಅಲ್ಲಿ ಇನ್ನೊಬ್ಬ ಶೇಷ ಇದ್ದಾನೆ. ಅದರಿಂದಾಗಿ 2 ಹೆಸರಿನಿಂದ ಹೇಳ್ತಾರೆ. ಪರಮಹಂಸಾಯ. ಹಂಸ ಅಂದ್ರೆ ಬಿಡಬೇಕಾದ್ದನ್ನು ಬಿಟ್ಟು ದೂರ ಇರುವವನು ಅಂತ ಅರ್ಥ. ನಾವು ಇವತ್ತು ಸನ್ಯಾಸಿಗಳು ಅಂತ ಗುರುತಿಸುವುದು ಕಷ್ಟ, ಪೀಠಾಧಿಪತಿಗಳು ಅಂತ ಹೇಳ್ಬೋದಷ್ಟೇ. ಯಾಕೆಂದ್ರೆ ಸನ್ಯಾಸ ಅನ್ನೋದು ಯಾವುದರ ಪರಿವೆಯೂ ಇಲ್ಲದೆ ಬದುಕುವವನು ಅಂತ ಅರ್ಥ. ಸನ್ಯಾಸ ಅಂದ್ರೆ ಸಮ್ಯಕ್ ನ್ಯಾಸ. ಕರ್ಮಣಾಂ ಸನ್ಯಾಸಂ ಕವಯೋ ವಿದುಹು. ಕೃಷ್ಣ ಗೀತೆಯಲ್ಲಿ ಹೇಳುವಾಗ, ಕರ್ಮ ಮಾಡಿಯೂ ಕೂಡ ಕರ್ಮ ಫಲದ ನಿರಪೇಕ್ಷವಾದ ಬದುಕು ಏನಿದೆ ಅದು ಕರ್ಮನ್ಯಾಸ. ಇನ್ನೂ ಸ್ಪಷ್ಟವಾಗಿ ಹೇಳುವುದಾದ್ರೆ ದ್ವಂದ್ವಾತೀತೋ ವಿಮತ್ಸರಃ ಅಂತ ಹೇಳ್ತಾ, ದ್ವಂದ್ವ ತ್ಯಾಗ ಮಾಡುವುದೇನಿದೆ ಅದು ಸನ್ಯಾಸ. ದ್ವಂದ್ವ ತ್ಯಾಗ ಅಂದ್ರೆ ರಾಗದ್ವೇಷಗಳಿಲ್ಲದೆ ಬದುಕುವುದು ದ್ವಂದ್ವ ತ್ಯಾಗ. ಅದು ಇದ್ರೆ ಅವನು ಸನ್ಯಾಸಿ. ಈಗ ರಾಗದ್ವೇಷಗಳೇ ತುಂಬಿ ಜಾಸ್ತಿ ಗಲಾಟೆ ಆಗ್ತಾ ಇರುವಂತಹ ಸ್ಥಿತಿಯಲ್ಲಿ ನಾವು ಎಷ್ಟೋ ಸರ್ತಿ ಜನರ ನಡುವಿನ ಬದುಕು, ಮತ್ತು ನಾವು ಯಾರನ್ನು ಸನ್ಯಾಸಿಗಳು ಅಂತ ಕರಿತೇವೋ, ಇರ್ತಾರೆ ಒಳ್ಳೆಯವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೂ ನಿಜವಾದ ಅರ್ಥದಲ್ಲಿ ಸರ್ವವನ್ನೂ ತ್ಯಾಗ ಮಾಡಿದ, ಸರ್ವಸಂಗ ಪರಿತ್ಯಾಗ ಮಾಡಿದ ಆಗುದಿಲ್ಲ. ಯಾಕೆಂದ್ರೆ ಇವತ್ತು ಒಂದಿಷ್ಟು ಸಂಸ್ಥೆಗಳು ಜವಾಬ್ದಾರಿ, ಒಂದು ಸಮಾಜದ ತಿದ್ದುವಿಕೆಗೆ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಪೀಠಾಧಿಪತ್ಯವನ್ನು ಅನುಭವಿಸಲೇಬೇಕಾಗುತ್ತೆ. ಅಲ್ಲಿಯೂ ಸನ್ಯಾಸದಿಂದ ಇರಬಹುದು. ಅಂದ್ರೆ ರಾಗದ್ವೇಷ ಇಲ್ಲದೆ ಆ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂತದ್ದೇನಿದೆ ಅದು ಗೃಹಸ್ಥನೂ ಸನ್ಯಾಸಿ ಆಗ್ಬೋದು, ಸನ್ಯಾಸಿಯೂ ಗೃಹಸ್ಥನಾಗಿರ್ಬೋದು. ಸನ್ಯಾಸಿ ಗೃಹಸ್ಥ ಅಂದ್ರೆ ಅವನು, ನಾನು ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಹೇಳಿದ್ದಲ್ಲ. ಗೃಹಸ್ಥ ಅಂತಂದ್ರೆ ಎಲ್ಲರನ್ನ ಪಾಲನೆ ಮಾಡುವುದು. ಸನ್ಯಾಸಿಯು ಮಕ್ಕಳನ್ನ ಪಾಲನೆ ಮಾಡ್ತಾನೆ, ಉಳಿದ ಶಿಷ್ಯರನ್ನ, ತನ್ನ ಮಕ್ಕಳನ್ನು ಹಾಗೆ ಪಾಲನೆ ಮಾಡುತ್ತಾನೆ, ಅವನು ಸಂಸಾರಿ ಆಗ್ತಾನೆ. ಸನ್ಯಾಸಿ ಗೃಹಸ್ಥನಾದವನು ಕೂಡ ರಾಗದ್ವೇಷ ಇಲ್ಲದೆ ಎಲ್ಲರನ್ನೂ ಸಮಭಾವದಿಂದ ನೋಡುವಷ್ಟು ಶಕ್ತಿ ಅವನಿಗೆ ಬಂತು ಅಂದ್ರೆ ಅವನು ಸನ್ಯಾಸಿ ಆಗಿರ್ತಾನೆ. ಯತ್ಯಾಶ್ರಮ ಅನ್ನೋದು ಕೇವಲ ಲೋಕದಲ್ಲಿ ಒಂದು ವೇಷ ಅಷ್ಟೇ ಹೊರತು, ಅದು ಸನ್ಯಾಸದ ಧರ್ಮದಿಂದ ಕೂಡಿದ್ರೆ ವಿಶೇಷ ಫಲ ಕೊಡುತ್ತೆ. ವೇಷ ಮಾತ್ರ ಆಗಿದ್ರೆ ಲೋಕದಲ್ಲಿ ಜನರಿಗೆ ಒಂದು ಭಾವನೆ ಕೊಡುತ್ತಷ್ಟೇ.
ಆದ್ರೆ ಕೃಷ್ಣನಿಗೆ ಬೇಕಿರುವುದು ಹೊರಗಿನಿಂದ ವೇಷ ತೊಡುವ ಸನ್ಯಾಸ ಅಲ್ಲ. ಮನಸ್ಸಿನಿಂದ ಯಾರಲ್ಲಿ ರಾಗದ್ವೇಷಗಳಿಲ್ಲದೆ ಕಾರ್ಯ ನಡೆಸುವ ತಾಕತ್ತಿದೆಯೋ ಅವನು ಸನ್ಯಾಸಿ ಅಂತ ಅನಿಸಿಕೊಳ್ತಾನೆ. ಇದು ಗಂಭೀರವಾಗಿ ಕೃಷ್ಣ ಇದನ್ನ 5ನೇ ಅಧ್ಯಾಯದಲ್ಲಿ ನೀವು ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಅಲ್ಲಿ ಮಾತುಗಳು ಬರ್ತಾವೆ. ಕಾಮ್ಯಾನಾಂ ನ್ಯಾಸಂ ಅನ್ನೋದು 18ನೇ ಅಧ್ಯಾಯ ಅನ್ಸುತ್ತೆ. ಹೌದು, 5ನೇದರಲ್ಲಿ ಅದೇ ತರದ ಏನೋ ಒಂದು ಪದ ಬರುತ್ತೆ. ಪ್ರಾಹುಸ್ತ್ಯಾಗಂ ವಿಚಕ್ಷಣ ಇರ್ಲಿ, ನೆನಪಾದ್ರೆ ಹೇಳ್ತೇನೆ. ಅಂತೂ ದ್ವಂದ್ವಾತೀತತ್ವ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಅಲ್ಲಿ ಹೇಳುವಾಗ ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ನಿರ್ಯೋಗ ಕ್ಷೇಮ ಆತ್ಮವಾನ್, ಇಷ್ಟು ಗುಣಗಳಿದ್ದವನು ಸನ್ಯಾಸಿ ಆಗ್ತಾನೆ ಅಂತ. ಅಂದ್ರೆ ಇದು ಸನ್ಯಾಸದ ಲಕ್ಷಣ. ಇದರ ಜೊತೆಗೆ ಹೊರಗಿನಿಂದ ಒಂದು ದೀಕ್ಷೆ, ಒಂದು ಮಂತ್ರೋಪದೇಶದ ಸಿದ್ಧಿ, ಇದೆಲ್ಲ ಅದರ ಹೊರಗಿನ ಜಗತ್ತಿಗೆ ಕಾಣಬೇಕಾದಂತಹ ಗುಣ. ಈ ಒಳಗಿನ ಗುಣಗಳು ಯಾರಿಗೂ ಕಾಣುವುದೇ ಇಲ್ಲ. ಅದು ಸನ್ಯಾಸದ ಲಕ್ಷಣ ನಿಜವಾಗಿ ಇದೆಯೋ ಇಲ್ಲೋ ಗೊತ್ತಾಗಲ್ಲ. ಅದರಿಂದಾಗಿ ನಾವು ಅದರಿಂದ ಯಾರನ್ನು ಗುರುತಿಸ್ಲಿಕ್ಕಾಗಲ್ಲ. ಕನಿಷ್ಠ ಪಕ್ಷ ವ್ಯಕ್ತಿ ತನ್ನಲ್ಲಿ ತಾನು ರಾಗದ್ವೇಷ ವಿಯುಕ್ತವಾದಂತಹ ಬದುಕನ್ನು ನಡೆಸ್ತಾ ಇದ್ದೇನೆ ಅಂತ ಭರವಸೆ ಇದ್ರೆ ಅವನು ಗೃಹಸ್ಥನಾದ್ರೂ ಸನ್ಯಾಸಿಯಾಗಿಯೇ ಬದುಕಿರಬಹುದು ಅನ್ನೋದನ್ನ ಹೇಳಿ, ಹೀಗೆ ಇರಬೇಕು ಒಬ್ಬ ಸನ್ಯಾಸಿಯಾದವನು, ಒಬ್ಬ ತಪಸ್ವಿಯಾದವನು ಅಂತ ತೋರಿಸ್ತಾ ಭಕ್ತರನ್ನು ಅನುಗ್ರಹಿಸುವುದಕ್ಕೋಸ್ಕರ ಕಲ್ಪಾಂತ್ಯದ ತನಕವೂ ಕೂಡ ಅವನಿದ್ದಾನೆ. ಹೀಗೆ ಭಗವಾನ್ ನಾರದನು ವರ್ಣಾಶ್ರಮಕ್ಕೆ ಹೊಂದಿಕೊಳ್ಳುವಂತಹ ಪ್ರಜೆಗಳಿಗೆ ಭಗವಂತನ ವಿಶೇಷ ಉಪದೇಶವನ್ನ ಕೊಡ್ತಾನೆ. ಅವರೆಲ್ಲ ಈ ಜಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಪರಮಹಂಸ ಅಂದ್ರೆ ಪರಮಹಂಸ, ಅತ್ಯಂತ ಎತ್ತರದ ವ್ಯಕ್ತಿತ್ವ ಇರುವವನು ಅಂತ ಅರ್ಥ. ಪರಮಗುರವೇ, ಪರಮಗುರು, ಪರಮಗುರು ಅಂತಂದ್ರೆ ಗುರುಗಳಲ್ಲಿ ಗುಗ್ಗುರು, ಗುರುಗಳಿಗೆ ಗುರು, ಮಹಾಮಹೋಪಾಧ್ಯಾಯ ಅಂತ ನಾವು ಲೋಕದಲ್ಲಿ ಕರೆಯುವ ಹಾಗೆ ಇವನು ಪರಮಗುರು. ಪರಮಗುರವೇ ಆತ್ಮಾರಾಮಾಧಿಪತಯೇ, ಆತ್ಮದ ಆರಾಮವನ್ನ ನಡೆಸುವುದಕ್ಕೆ ಬೇಕಿರುವ ಆಧಿಪತ್ಯವನ್ನ ಕೊಡುವವನು. ಅಂದ್ರೆ ಆತ್ಮಾರಾಮ ಅಂದ್ರೆ ಮೋಕ್ಷ, ಮೋಕ್ಷವನ್ನ ಕೊಡುವವನು. ನರನಾರಾಯಣ ರೂಪದಿಂದ ಇದ್ದು ನಮಗೆ ಇವತ್ತಿಗೂ ಮೋಕ್ಷ ಬೇಕು ಅಂತ ಕೈ ಚಾಚಿದ್ರೆ ಖಂಡಿತ ಕೊಡುವುದಕ್ಕೆ ಅವನು ಅಲ್ಲಿ ನಿಂತಿದ್ದಾನೆ. ನಾವು ಕೈ ಕೊಡಲ್ಲ ಅಷ್ಟೇ. ನಾವು ಕೈ ಚಾಚಿದ್ರೆ ತಾನೆ ಅವ್ನು ಕೊಡುದು. ನಾವು ಕೈ ಚಾಚುದಿಲ್ಲ. ಅಯ್ಯೋ ಈ ಮೋಕ್ಷ ಎಲ್ಲ ಯಾರಿಗ್ ಬೇಕ್ರಿ, ಈಗಿದ್ರೆ ಸಂಜೆದ್ ಕಾಫಿ ಸಿಕ್ಕಿದ್ರೆ ಸಾಕು, ರಾತ್ರಿದ ಊಟ ಸಿಕ್ಕಿದ್ರೆ ಸಾಕು ಅಂತಾನೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದ್ರಿಂದಾಗ ಅವನು ಕೂಡ ಕೈ ಕಟ್ಕೊಂಡು ಅವ್ನ ಪಾಡಿ ಕೂತ್ಕೊಂಡು, ಅವನಿಗೆ ಮರ್ತೇ ಹೋಗಿದೆ ಕೈ ಒಂದು ಹೀಗೆ ಕೊಡ್ಬೇಕು ಅಂತ. ಯಾಕಂದ್ರೆ ನಾವು ಕೇಳಿ ಅಭ್ಯಾಸ ಇದ್ರೆ ಅವನಿಗೆ ಕೊಟ್ಟ ಅಭ್ಯಾಸ ಇರುತ್ತೆ. ಒಟ್ಟಂತೂ ಅವನ್ ರೆಡಿ ಇದ್ದಾನೆ, ನಾವು ರೆಡಿ ಆಗ್ಬೇಕಷ್ಟೇ ಕೇಳಲಿಕ್ಕೆ. ನಮ್ಗೆ ಸ್ವಲ್ಪ ಹೊತ್ತು ಎಲ್ಲ ವಸ್ತುಗಳನ್ನು ಬಿಟ್ಟು ನಮ್ಮ ಜೊತೆಗೆ ನಾವ್ ಇರ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ. ನಮ್ಗೊಂದು ಟಿಂಗ್ ಅಂದ್ರೆ 2 ಗಂಟೆ ಡಮ್ ಆಗುತ್ತೆ ಆ ಕಡೆಯಿಂದ. ಅದ್ ಯಾಕೆ ಬಂತು ಯಾಕೆ ಹೋಯ್ತು ಅಂತ ಮತ್ತು ವಿಷಯನೇ ಗೊತ್ತಾಗಲ್ಲ. ಹಾಗೆ ನಮ್ಮ ನಿಷ್ಠೆ ಏನು ಅನ್ನೋದನ್ನ, ಹೇಗಿರ್ಬೇಕು ಅನ್ನೋದನ್ನ ಈ ಪದ್ಯದ ಮೂಲಕ ತೋರಿಸಿ ಗಾಯತಿ ಚ ಇದಂ, ನಾರದರು ಈ ಪದ್ಯವನ್ನ ಹಾಡ್ತಾ ಇದ್ದಾರೆ. ಕರ್ತಾಸ್ಯ ಸರ್ಗಾದಿಶಿಯೋ ನ ಬಧ್ಯತೆ ನ ಹನ್ಯತೆ ದೇಹಗತೋಪಿ ದೈಹಿಕೈಃ ದ್ರಷ್ಟುರ್ನ ದೃಗ್ಯಸ್ಯ ಗುಣೈರ್ವಿದೂಷ್ಯತೆ ತಸ್ಮೈ ನಮೋ ಸಕ್ತ ವಿವಿಕ್ತ ಸಾಕ್ಷಿಣೇ. ನರನಾರಾಯಣರನ್ನ ನಾರದರು ಸ್ತೋತ್ರ ಮಾಡುವ ಶ್ಲೋಕ ಇದು. ಆಗ ಮಂತ್ರ ಹೇಳಿದ್ರು, ಈಗ ಶ್ಲೋಕ ಹೇಳ್ತಾ ಇದ್ದಾರೆ. ಈ ಪರಮಾತ್ಮನಿಗೆ ಹಸಿವು, ಬಾಯಾರಿಕೆ ಮೊದಲಾದ ಲೋಕದಲ್ಲಿ ನಮಗೆಲ್ಲ ಉಂಟಾಗುವಂತಹ ಲೋಪದೋಷಗಳಿಲ್ಲ. ಅಸ್ಯ ಕರ್ತ ಸರ್ಗಾದಿಶು ಅಸ್ಯ ಕರ್ತ, ಈ ಎಲ್ಲ ಕ್ರಿಯೆಗಳನ್ನ ಲೋಕದಲ್ಲಿ ಮಾಡ್ತಾನೆ, ಆದ್ರೆ ಅವನಿಗೆ ಬಂಧನ ಇಲ್ಲ. ನಾವು ಒಂದು ಕೆಲಸ ಮಾಡಿದ್ಮೇಲೆ ಆ ಕೆಲಸದಲ್ಲಿ ಅದು ಸರಿಯಾಯಿತು ಅಂತಂದ್ರೆ ಪುಣ್ಯ ಬರುತ್ತೆ, ಸರಿಯಾಗದೆ ಹೋಯ್ತು ಅಂದ್ರೆ ಪಾಪ ಬರುತ್ತೆ. ಆದ್ರಿಂದಾಗಿ ನಮಗೊಂದು ಕೆಲಸದಿಂದ ಬಂಧನ ಇದೆ. ಒಳ್ಳೇದ್ ಮಾಡಿದ್ರೂ ಬಂಧನ ಇದೆ, ಕೆಟ್ಟದ್ ಮಾಡಿದ್ರೂ ಬಂಧನ ಇದೆ. ಆದ್ರೆ ಒಳ್ಳೇದ್ ಮಾಡಿದ್ರಲ್ಲಿ ಒಂಚೂರು ಬದಲಾವಣೆ ಏನು ಅಂದ್ರೆ, ಒಳ್ಳೇದ್ ಮಾಡಿ ಇದು ಭಗವಂತನೇ ಮಾಡಿಸಿದ್ದು ಅಂತ ಭಾವಿಸಿದ್ರೆ ಅದು ಬಂಧಕ ಆಗುದಿಲ್ಲ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಭಗವಂತನ ಪೂಜೆ ಅಂತ ಒಳ್ಳೆ ಕೆಲಸ ಮಾಡಿದ್ರೆ
ಆವಾಗ ಅವನಿಗೆ ಅದು ಬಂಧಕ ಆಗುದಿಲ್ಲ. ಇಲ್ಲಾಂದ್ರೆ ರಾಜ ಆಗುವ ಯೋಗ ಸಿಗುತ್ತೆ, ಪುಣ್ಯ ಸಿಗುತ್ತೆ. ರಾಜ ಆಗಿ ಇನ್ನಷ್ಟು ಕರ್ತವ್ಯ ನಿರ್ವಹಣೆಯ ಜವಾಬ್ದಾರಿ ಹೊತ್ತು ಅದರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಪಾಪಗಳನ್ನು ಅನುಭವಿಸ್ಲಿಕ್ಕೆ ಅವನಿಗೆ ಬೇಕು ಅಂತ ಅವನೇ ತಲೆ ಮೇಲೆ ಒಂದಿಷ್ಟು ಕರ್ಮದ ಹೊರೆಯನ್ನು ಹಾಕೊಂಡಾಗ ಆಗುತ್ತೆ. ಆದ್ರೆ ಯಾವಾಗ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತನ ಎಚ್ಚರವನ್ನ ನಿರಂತರ ಯಾರು ಹೊಂದಿರ್ತಾನೋ ಅವನು ನ ಬದ್ಧತೆ, ಭಗವಂತ ಅದನ್ನು ತೋರಿಸ್ತಾ ಇದ್ದಾನೆ. ಸರ್ಗಾದಿಷು ಅಸ್ಯ ಕರ್ತ, ಅಸ್ಯ ಜಗತಃ ಸರ್ಗಾದಿಷು ಕರ್ತ. ಸರ್ಗ ಅಂದ್ರೆ ಸೃಷ್ಟಿ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೆಂಬ ಕರ್ಮಗಳನ್ನ ನಿರಂತರ ಕರ್ತ ಮಾಡ್ತಾ ಇದ್ದಾನೆ. ಅವನೇ ಸ್ವಾತಂತ್ರ್ಯ ಇರುದವನಿಗೆ, ಸ್ವತಂತ್ರ ಕರ್ತ, ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ತಾನೇ ಮಾಡಬಲ್ಲವನು ಕರ್ತ. ಆ ಕರ್ತೃತ್ವ ಇರೋನಾದ್ರಿಂದಾಗಿ ಸರ್ಗದಲ್ಲಿ ಅವನಿಗೆ ಸಾಮರ್ಥ್ಯ ಇದೆ, ನಮ್ಗೆ ಯಾರಿಗೂ ಇಲ್ಲ. ಅವನಿಗೆ ಈ ಕರ್ತವ್ಯ ಮಾಡುವಾಗ ಇದರಿಂದ ಏನಾದ್ರೂ ಒಂದು ಹೊಸ ಕರ್ತವ್ಯ ಅಂದ್ರೆ ಕರ್ಮ ಹುಟ್ಟಿ ಅವನು ಮತ್ತೆ ಸಂಸಾರದಲ್ಲಿ ಹುಟ್ಟಿ ಬರುವಂತಹದ್ದಾಗುತ್ತೋ ನ ಬದ್ಧತೆ, ಅವನು ಯಾವತ್ತೂ ಬಂಧನಕ್ಕೊಳಗಾಗುದಿಲ್ಲ. ನ ಹನ್ಯತೆ, ಬಾಣದಿಂದ ಪೆಟ್ಟು ಬಿದ್ದಾಗ ಗಾಯವಾಗಿ ಅಯ್ಯೋ ಅಂತ ರಕ್ತ ಸೊರಿದು ಅತ್ತು ಬಿಟ್ಟ ರಾಮಚಂದ್ರ ಅಂತ ಕೆಲವೊಮ್ಮೆ ಅಂತ ಕತೆ ಹೇಳ್ತಾ ಇರ್ತಾರೆ. ಇಲ್ಲ ಅಂತ ಇವರು ಹಂಗೆ ಹೇಳ್ತಾರೆ. ಹಾಗಾಗುವುದಿಲ್ಲ. ಈ ಭೀಷ್ಮಾಚಾರ್ಯರು ಯುದ್ಧ ಮಾಡುವಾಗ 10ನೇ ದಿವಸ, 9ನೇ ದಿವಸ ಯುದ್ಧ ಮಾಡುವಾಗ ಈ ಅರ್ಜುನ ಏನಂದ್ರು ಅವನಿಗೊಂದು ಅವರ ಹಿಂದಿನ ಪ್ರೀತಿ ನೆನಪಾಗ್ತಾ ಇರುತ್ತೆ. ಅವನು ಬಾಣವನ್ನ ಸ್ವಲ್ಪ ಮೆತ್ತಗೆ ಬಿಡ್ತಾ ಇರ್ತಾನೆ. ಅಯ್ಯೋ ಅಜ್ಜ ಹಿಂಗ್ ಹೊಡಿಯುದು ಅಂತ ಹೊಡಿತಾ ಇರ್ತಾನೆ. ಕೃಷ್ಣ 2 ಸಲ ಹೇಳ್ತಾನೆ, 3 ಸಲ ಹೇಳ್ತಾನೆ. ಎಷ್ಟು ಹೇಳಿದ್ರು ಏಯ್ ಸರಿಯಾಗಿ ಯುದ್ಧ ಮಾಡು, ನಿನ್ಗೋಸ್ಕರ ಜೀವ ಕೈಯಲ್ಲಿ ಇಟ್ಕೊಂಡು ನಾನು ರಥ ಓಡಿಸ್ತಾ ಇದ್ದೀನಿ, ನೀನು ಮಾತ್ರ ಏನು ಅದಕ್ಕೆ ಏನಂತಾರಲ್ಲ ಕುಂಟೆ ಬೆಲ್ಲ ಆಡ್ದಂಗೆ ನಿಧಾನ ಕೆಟ್ಟಕೋ ಉಟ್ಟಕೋ ಅಂತ ಆಡ್ತಾ ಇದ್ರೆ ನಾನ್ ಯಾಕೆ ಇಲ್ಲಿ ಕಷ್ಟಪಟ್ಟು ನಿನ್ಗೋಸ್ಕರ ಒದ್ದಾಡ್ಬೇಕು? ಆ ಕುದುರೆಗಳು ಪೆಟ್ಟು ತಿಂತಾ ಇದ್ದಾವೆ, ನನಗೆ ಗಾಯ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ, ನೀನ್ ನೋಡಿದ್ರೆ ಹೀಗ್ ಮಾಡ್ತಾ ಇದ್ಯಾ ಅಂತ ಬೈತಾನೆ. ಆಗ ಬೇಕು ಅಂತ ಭೀಷ್ಮ ಇನ್ನೂ 4 ಬಾಣಗಳನ್ನ ಬಿಟ್ಟು ಅವನ ಕವಚಗಳನ್ನ ಸೀಳ್ತಾನೆ. ಅಂದ್ರೆ ರಥಿಕನಾದವನಿಗೆ ಹೇಗೆ ಕವಚ ಇರುತ್ತೋ ಹಾಗೆ ಸಾರಥಿಯಾದವನಿಗೂ ಕವಚ ಇರುತ್ತೆ. ಆ ಕವಚಗಳನ್ನ ಸೀಳಿ ಅವನ ಮೈಯಿಂದ ನೆತ್ತರು ಹೊರಗೆ ಬರುತ್ತೆ ಅಂದ್ರೆ ಬರುವಂತೆ ಕಾಣುತ್ತೆ. ಆಗ ಕೃಷ್ಣ, ನೀನ್ ಹೀಗೆ ಯುದ್ಧ ಮಾಡ್ತಾ ಇದ್ರೆ ನಾವು ಇವತ್ತು ಯುದ್ಧದಲ್ಲಿ ಗೆಲ್ಲುವ ಲಕ್ಷಣಗಳು ಯಾವುದೂ ಕಾಣಲ್ಲ, ನೀನ್ ಹೀಗೆ ಕುಂಟೆ ಬೆಲ್ಲ ಆಡ್ತಾ ಹೋಗು, ಮನೆಯಲ್ಲೇ ಕೂತ್ಕೋ ಗಾಂಡಿಯ ಇಟ್ಕೊಂಡು, ನಾನೇ ಹಾರ್ತೇನೆ ಅಂತ ಹೇಳಿ ಸೀದಾ ಅಲ್ಲೇ ಒಂದು ರಥದ ಚಕ್ರ ತುಂಡಾಗಿ ಕೆಳಗೆ ಬಿದ್ದಿರುತ್ತೆ. ಆ ಚಕ್ರವನ್ನು ಹೀಗೆ ಕೈಯಲ್ಲಿ ತುದಿಯಲ್ಲಿ ಹಿಡ್ಕೊಂಡು ಅವನ ಕಡೆಗೆ ನುಗ್ಗುತ್ತಾನೆ. ನುಗ್ಗಿದಾಗ ಭೀಷ್ಮಾಚಾರ್ಯರು ಒಂದು ಕ್ಷಣಕ್ಕೆ ಆಶ್ಚರ್ಯ ಪಡುತ್ತಾರೆ. ಅವನು ಪ್ರತಿಜ್ಞೆ ಮಾಡಿರ್ತಾನೆ, ಕೃಷ್ಣ ನಾನು ಆಯುಧವನ್ನ ಹಿಡಿಯುವುದಿಲ್ಲ ಅಂತ. ಆದ್ರೆ ಕೃಷ್ಣ ಆಯುಧ ಹಿಡಿದದ್ದನ್ನ ನೋಡಿ ಭೀಷ್ಮಾಚಾರ್ಯರು ಒಂದು ಪ್ರತಿಜ್ಞೆ ಮಾಡಿರ್ತಾರೆ. ಅಂದ್ರೆ ಹಿಂದೆ ಕೃಷ್ಣನ ಕೈಲಿ ನಾನು ಆಯುಧ ಹಿಡಿಸ್ತೇನೆ ಅಂತ. ಈಗ ಕೃಷ್ಣ ಆಯುಧ ಹಿಡ್ಕೊಂಡು ಬಂದದ್ದು ನೋಡಿ ಭೀಷ್ಮಾಚಾರ್ಯ ಖುಷಿಯಿಂದ ಕೈ ಮುಗಿದು ಸ್ತುತಿ ಮಾಡುತ್ತಾರೆ. ಅವನ ಮೈಯಲ್ಲಿ ನೆತ್ತರು ಸುರಿದು ಅವರ ಕಣ್ಣಲ್ಲಿ ಇದೆ, ತನ್ನ ಒಳಗೆ ಒಂಚೂರು ವ್ಯಥೆ ಆಗಿದೆ. ಆದ್ರೆ ಅವನು ರಥದ ಚಕ್ರ ಹಿಡಿದು ತನ್ನತ್ತ ರಥಾಂಗಪಾಣಿ ಅಕ್ಷೋಭ್ಯ ಅಂತ ನಾವು ಚಿಂತನೆ ಮಾಡುವಾಗ ರಥಾಂಗಪಾಣಿಯಾಗಿ ಬಂದು ಅವನ ಮೇಲೆ ನುಗ್ಗಿದಾಗ ಭೀಷ್ಮಾಚಾರ್ಯರು ಸ್ತೋತ್ರ ಮಾಡುತ್ತಾರೆ. ಸ್ತೋತ್ರ ಮಾಡಿ ರಥದ ಅಂಗವಾದ ಚಕ್ರವನ್ನ ಆಯುಧದಂತೆ ಹಿಡಿದು ನನ್ನ ಮಾತನ್ನ ನಡೆಸುವುದಕ್ಕೋಸ್ಕರ ನಿನ್ನ ಮಾತನ್ನೇ ಮುರಿದ ನನ್ನ ಮೇಲಿನ ಪ್ರೀತಿಗೆ ನಾನು ಯಾವ ಶಬ್ದಗಳಿಂದ ನಿನ್ನ ಸ್ತೋತ್ರವನ್ನ ಮಾಡ್ಲಿ ಅಂತ ಭೀಷ್ಮಾಚಾರ್ಯರು ಸ್ತುತಿ ಮಾಡುತ್ತಾರೆ. ಸ್ತುತಿ ಮಾಡಿ ಅದು ಮನಸ್ಸಿನಲ್ಲಿ ಗಾಢವಾಗಿ ಉಳಿದಿರುತ್ತೆ. ಆದ್ರಿಂದಾಗಿ ಅವರು ದೇಹತ್ಯಾಗ ಮಾಡುವ ಉಪದೇಶವನ್ನ ಮಾಡ್ತಾರಲ್ಲ, ಕೊನೆಗೆ ಶರಶೈಯಲ್ಲಿ ಮಲಗಿ ಅನುಶಾಸನ ಪರ್ವ ಶಾಂತಿ ಪರ್ವಾದಿಗಳನ್ನ ಆ ಕೊನೆಯ ಕ್ಷಣಕ್ಕೆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡುವಾಗ ಭಗವಂತನನ್ನ ಧ್ಯಾನದ ಸ್ಥಿತಿಗೆ ಹೋಗುವಾಗ ಅವರಿಗೆ ಆ ರಕ್ತಸಿಕ್ತವಾದ ರೂಪವೇ ನೆನಪಾಗ್ಬಿಡುತ್ತೆ. ಅಂದ್ರೆ ಆ ಕ್ಷಣಕ್ಕೆ ಒಂದ್ಸರ್ತಿ ಅವರು ಅಯ್ಯೋ ಕೃಷ್ಣನಿಗೆ ನಾನು ಗಾಯ ಮಾಡಿಬಿಟ್ನಲ್ವಾ, ಕೃಷ್ಣನ ಮೈಯಿಂದ ನೆತ್ತರು ಒಸರಿತಲ್ವಾ ಅಂತ ಯೋಚನೆ ಮಾಡಿರ್ತಾರೆ. ಅವ್ರಿಗೆ ಗೊತ್ತು ದೇವರು ಅವನಿಗೆ ಏನು ಗಾಯ ಆಗಲ್ಲ ಅಂತ. ಉಳಿದವರಿಗೆ ಅವನು ಮನುಷ್ಯನ ಕಾಣಿಸ್ಬೇಕಲ್ವಾ. ಇಲ್ಲ ಅಂದ್ರೆ ಕೃಷ್ಣ ಏನ್ರಿ ಸುಮ್ನೆ ಹೋದ ಪುಟ್ಟ ಬಂದ ಪುಟ್ಟ ಅಂತ ಏನು ಯುದ್ಧದಲ್ಲಿ ಕೆಲಸನೇ ಮಾಡ್ಲಿಲ್ಲ ಅಂತ ಅನ್ಕೊಳ್ಬಾರ್ದು ಅಂತ ಅಲ್ಲಾದ ಯುದ್ಧದ ಪೆಟ್ಟುಗಳನ್ನೆಲ್ಲ ತಿಂದು ವಾಪಸ್ಸು ಆ ಶಿಬಿರಕ್ಕೆ ಬರ್ತಾ ಇದ್ದ. ಆ ಒಂದು ದಿನದ ಆ ಘಟನೆ ಅವರಿಗೆ ತುಂಬಾ ಗಾಢವಾಗಿ ತಾಗಿತ್ತು. ಹಾಗೆ ನಹನ್ಯತೆ
ಅವನು ಯಾವತ್ತೂ ಕೂಡ ನ ಹನ್ಯತೆ, ಅವನು ಪೆಟ್ಟು ಬೀಳುವವನಲ್ಲ. ನ ಹನ್ಯತೆ ಹನ್ಯಮಾನೇಪಿ ದೇಹೇ, ಹನ್ಯಮಾನೇ ಶರೀರೆ, ಅದು ಗೀತೆದ್ದು. ಇದು ನಾನು ಕಠೋಪನಿಷತ್ತು ಹೇಳಿದ್ದು. ಕಠೋಪನಿಷತ್ತಿನಲ್ಲಿ ಇದೇ ಮಾತು ಹನ್ಯಮಾನೇಪಿ ದೇಹೇ ಅಂತ ಬರುತ್ತೆ. ಅಲ್ಲಿ ದೇಹ ಅನ್ನುವ ಶಬ್ದ ಹಾಕಿದ್ ಯಾಕೆ ಅಂದ್ರೆ ದೇಹ ಉಪಚಯ ಅಂತ, ಬೆಳೆಯತ್ತೆ ಅಂತ. ಅವನಿಗೆ ದೇಹ ಬೆಳೆಯುವುದು ಇಲ್ಲ, ದೇಹ ಕೃಶವಾಗುವುದು ಇಲ್ಲ, ದೇಹ ಜೀರ್ಣವಾಗುವುದು ಇಲ್ಲ. ನಮ್ಗೆ ಜೀರ್ಣವಾದ ಹಾಗೆ ಬೆಳೆದ ಹಾಗೆ ಲೋಕದಲ್ಲಿ ಎಲ್ಲರಿಗೂ ಕಾಣುವಂತೆ ಒಂದು ಶರೀರವನ್ನ ತೊಡ್ತಾನೆ. ಈಗ ನಾಟಕ ಮಾಡುವಾಗ ನಾವು ಚರ್ಮ ಎಲ್ಲ ನೆರೆತ ಹಾಗೆ ಕೈ ಅದಕ್ಕೆ ಒಂದಿಷ್ಟು ಬೆಲ್ಲ ಸುಣ್ಣ ಮಿಕ್ಸ್ ಮಾಡಿ ಅಂಟಿಸ್ಕೊಂಡ್ರೆ ಚರ್ಮ ಎಲ್ಲ ನೆರೆದ ಹಾಗೆ ಕಾಣುತ್ತೆ. ಅದ್ರ ಮೇಲೆ ಒಂಚೂರು ಗಡ್ಡಕ್ಕೆ ಒಂಚೂರು ಬಿಳಿ ಪೌಡರ್ ಹಾಕಿ ಅಂಟಿಸ್ಬಿಟ್ರೆ ಬಿಳಿ ಗಡ್ಡದ ಹಾಗೆ ಕಾಣುತ್ತೆ. ಇಲ್ಲ ಸ್ವಲ್ಪ ಉದ್ದದ್ ಬೇಕು ಅಂದ್ರೆ ಒಂದು ಗಡ್ಡೆನೆ ಅಂಟಿಸ್ಬಿಟ್ಟು ಆಮೇಲೆ ಕಿತ್ತಾಗಿ ಇದ್ದ ಗಡ್ಡವು ಕೂಡ ಇನ್ನಷ್ಟು ಕೆಂಪಾಗುವ ಹಾಗೆ ಕಾಣುತ್ತೆ. ಹಾಗೆ ಅಲ್ಲಿ ಇಲ್ಲದೆ ಇರುವುದನ್ನ ಹೇಗೆ ತೋರ್ಪಡಿಸ್ತಾನೋ ಒಬ್ಬ ನಟ, ಹಾಗೆ ಭಗವಂತನು ಕೂಡ ಇಲ್ಲದೆ ಇರುವುದನ್ನ ಕೇವಲ ನಚೈ ತದ್ವಿದ್ಮ ಕತರನ್ನೋ ಗರೀಯೋ ಯದಿವಾ ಅನೋಜಯೇಯು ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾಃ ಪ್ರತ್ಯನಿ ಪ್ರಮುಖೇ ಭಾರತರಾಷ್ಟ್ರ. ಯಾಕೆ ಬಂತೀಗ ಅದು ಮುಂದಿನ ಶ್ಲೋಕ ಯಾವ್ದ್ರದ್ದು? ಸರಿ. ದ್ರಷ್ಟುರ್ನ ದೃಗ್ಯಸ್ಯ ಗುಣೈರ್ವಿದೂಷ್ಯತೆ, ಅವನು ದುಃಖಕ್ಕೆ ಒಳಗಾಗುವುದಿಲ್ಲ. ದೇಹ ಸಂಬಂಧವಾದ ಗಾಯ ಆಗುದಿಲ್ಲ, ಆಯಾಸ ಆಗುದಿಲ್ಲ, ತೃಷೆ ಆಗುದಿಲ್ಲ, ಹಸಿವಾಗುದಿಲ್ಲ, ತಲೆ ಕೆಡುವುದಿಲ್ಲ, ತಲೆನೋವು ಬರಲ್ಲ. ಎಲ್ಲ ಏನೇನ್ ನಮ್ಗಾಗುತ್ತೋ ಅದು ಯಾವುದು ಅವನಿಗಾಗಲ್ಲ. ದೇಹ ಬಾಧೆ ಇಲ್ಲ. ದ್ರಷ್ಟುರ್ನ ದೃಗ್ಯಸ್ಯ ಗುಣೈರ್ವಿದೂಷ್ಯತೆ, ಅವನಿಗೆ ವಸ್ತುಗಳನ್ನ ಕಂಡಾಗ ಅಯ್ಯೋ ಇದನ್ನೊಂದು ತಿನ್ಬೇಕಿತ್ತಲ್ಲ, ಮೊನ್ನೆ ನೋಡಿಯೂ ಬಿಟ್ಬಿಟ್ನಲ್ಲ ಅಂತ ನಮ್ಗೆ ಅನ್ಸುತ್ತಲ್ಲ, ಹಾಗ ಅನ್ಸಲ್ಲ. ಅವನ ದೃಷ್ಟಿ, ಅವನ ಯಾವುದೇ ಇಂದ್ರಿಯಗಳು ಕೂಡ ವಿಷಯದಿಂದ ದೂಷಿತವಾಗುವುದಿಲ್ಲ. ಅದೊಂದು ಮೊನ್ನೆ ಒಂದು ಆಗ ಯಾಕೋ ಹಸಿವಿರಲಿಲ್ಲ ಅಂತ ಬೇಡ ಅಂತ ಹೇಳ್ಬಿಟ್ಟೆ, ಇವತ್ತು ಆ ಮಾವಿನನ್ನಿದ್ದು ಮಾಂಬಳ ಇದ್ರೆ ತಿಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ನೆನ್ಸ್ಕೊಂಡ್ ಬಾಯಲ್ಲಿ ನೀರು ಉರಿಸ್ಕೊಂಡು ಒದ್ದಾಡುವಂತ ಪ್ರಸಂಗ ಅವನಿಗೆ ಯಾವತ್ತೂ ಬರುವುದಿಲ್ಲ. ನ ಗುಣೈಹಿ ವಿದೂಷ್ಯತೆ, ಗುಣ ಅಂದ್ರೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಭಾವ ಏನಿದೆ ಅದರಲ್ಲಿ ಸಿಗುವಾಗ ಒಂದು ಆನಂದ, ಅದಕ್ಕೋಸ್ಕರ ಪರಿತಪಿಸುವಂತಹ ದೃಷ್ಟಿ ಅವನದ್ದಲ್ಲ. ಅಸಕ್ತ ವಿವಿಕ್ತ ಸಾಕ್ಷಿಣಿ, ವಿವಿಕ್ತ ಅಂದ್ರೆ ಏಕಾಂತವನ್ನ ಬಯಸುವ, ಅಸಕ್ತ ಅಂದ್ರೆ ಲೋಕದ ಯಾವ ಸಂಘವೂ ಇಲ್ಲದ, ಎಲ್ಲದಕ್ಕೂ ಸಾಕ್ಷಿ ರೂಪವಾದಂತಹ ತಸ್ಮೈ ನಮಃ, ಅವನಿಗೆ ಅನಂತ ನಮಸ್ಕಾರಗಳು. ಲೋಕ ವಿಲಕ್ಷಣನಿದ್ದಾನೆ, ಯಾವುದೇ ಲೋಕದ ಸುಖಗಳ ಬಯಕೆ ಆತನಿಗಿಲ್ಲ, ಸರ್ವ ಸಾಕ್ಷಿಕನಾಗಿದ್ದಾನೆ. ಆದ್ರಿಂದಾಗಿ ಅಂತಹ ಭಗವಂತನಿಗೆ ನನ್ನ ನಮಸ್ಕಾರ ಅಂತ ಹೀಗೆ ಭಗವಂತನನ್ನ ಸ್ತುತಿಸ್ತಾರೆ. ಇನ್ನೂ ಒಂದು 3 ಪದ್ಯ ಇದೆ ಭಾರತದ ಬಗ್ಗೆ ಹೇಳುವ ಮಾತುಗಳ ಜೊತೆಗೆ. ಮತ್ತೆ ಅದರ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ. ಆಮೇಲೆ ಜಾಗರಣೆ ಇದೆ, ಜಾಗರಣೆ ಹೊತ್ತಿಗೆ 1-2 ಹಾಡು ಹೇಳಲಿಕ್ಕಿದ್ರೆ ರೆಡಿ ಇದ್ರೆ ಆಗ್ಬೋದು 9:30ಗೆ. ಸರಿ. ಶ್ರೀ ಹರಿಪ್ರಿಯತಾಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸಿನೋದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣ.